ನಮಸ್ಕಾರ. ಏನು ಬೀಗರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಅದು ನನ್ನ ಮಗಂದು ಮತ್ತೆ ಅಕ್ಷಂದು ಮದುವೆ ಅಲ್ವಾ, ಮೊದಲನೇ ಇನ್ವಿಟೇಷನ್ ಕಾರ್ಡನ್ನು ನಿಮಗೆ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಕುಟುಂಬ ಸಮೇತರಾಗಿ ಬಂದಿದ್ದೀವಿ. ನೀವು ನನ್ನ ಮ್ಯಾಗ ಇಟ್ಟಿರೋ ವಿಶ್ವಾಸಕ್ಕೆ ಸಾನೆ ಖುಷಿ ಆಯ್ತದೆ. ನಿಮ್ಮನೆ ಮದುವೆ ಅಂತ ತಿಳ್ಕೊಳ್ಳಿ, ನೀವೇ ಮುಂದೆ ನಿಂತು ಎಲ್ಲ ಕಾರ್ಯನೂ ನಡೆಸ್ಕೊಡ್ಬೇಕು. ಅಷ್ಟೇ ತಾನೇ, ನಡ್ಸ್ಕೊಡು ಮಗಡಿ. ಅಕ್ಸರ ನಮ್ಮೂರಿ ಸ್ಕೂಲ್ನಾಗೆ ಕೆಲಸ ಮಾಡ್ತಿದ್ದ ಹುಡುಗಿ, ಟೀಚರ್ ಅಮ್ಮಗೋಸ್ಕರ ಅಷ್ಟು ಮಾಡದೇ ಇದ್ರೆ ಹೆಂಗೆ? ಕೂತ್ಕೊಳ್ಳಿ. ನೋಡಿದ್ರಾ ಇವರೆಷ್ಟು ಒಳ್ಳೆಯವರು ಅಂತ. ನಮ್ಮ ಅಕ್ಷರನೇ ಇವ್ರ ಮೇಲೆ ಜಾಸ್ತಿ ಅನುಮಾನ ಪಡ್ತಾ ಇದ್ದಾರೆ ಅಂತ ಅನ್ಸತ್ತೆ. ನೀವು ಮದುವೆ ಮನೆಗೆ ಕಾಲಿಟ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದ ಹಾಗಿರುತ್ತೆ ಅಂತ ಸುಮಾರು ಜನ ಹೇಳೋದನ್ನ ಕೇಳಿದ್ದೀನಿ. ಆಹಾ, ಈ ಮನೇಲಿರೋ ರಾಮೇಗೌಡನ ಹೆಂಡತಿ ಬಕೆಟ್ ಆದ್ರೆ ಇವಳು ಮನೇಲಿರೋ ದೊಡ್ಡ ಸಿಂಟ್ಯಾಕ್ಸು. ಇದ್ರಾಗೆ ನನ್ನ ದೊಡ್ಡತನ ಏನೂ ಇಲ್ಲ ಬಿಡಿ. ಅಕ್ಸರ ಸಾನೆ ಒಳ್ಳೆ ಹುಡುಗಿ, ಅಂತ ಒಳ್ಳೆ ಹೆಣ್ಮಗಳಿಗೆ ಒಳ್ಳೇದೇ ಆಗ್ಬೇಕು ಅಲ್ಲವ್ರಾ? ನೀನು ಮದ್ವೆ ಆದ್ಮೇಲೆ ಆ ಅಕ್ಷರನ ಲಾಕ್ ಮಾಡ್ಬೇಕು ಅಂತಿದ್ಯಾ, ಆದ್ರೆ ನಿನ್ ಮಗ ಅಕ್ಷರನ್ ಪ್ರೀತಿ ಬಲೆಯಲ್ಲಿ ಲಾಕ್ ಆಗಿರೋದು ನಿಂಗೆ ಇನ್ನೂ ಗೊತ್ತಿಲ್ಲ. ಈಗ ಯಾರ್ ಮದ್ವೆ ಮಾಡ್ಸೋಕೆ ಅಂತ ಹೊರಟಿದ್ಯೋ ಅವಳಿಂದಾನೆ ನಿನ್ ಮಗ ಹುಚ್ಚ ಆಗ್ತಾನೆ ನೋಡ್ತಿರು. ರೀ, ಆ ಮಣಿನ ಮಟ್ಟ ಹಾಕಕ್ಕೆ ಇವರೇ ಸರಿ ಅನ್ಸತ್ತೆ. ಒಂದ್ಸರಿ ಇವ್ರ ಹತ್ರ ಮಾತಾಡ್ ನೋಡಿ. ಏನು ಇಬ್ರು ಗುಸು ಅಂತ ಗುಟ್ಟಾಗಿ ಮಾತಾಡ್ಕೋತಾ ಇದ್ದೀರಾ? ಏನಿಲ್ಲ ಅಮ್ಮವ್ರೆ, ಅದು ಒಂದು ಸಮಸ್ಯೆ ಬಂದ್ಬಿಟ್ಟಿದೆ. ಆ ಸಮಸ್ಯೆನ ಬಗೆಹರಿಸೋ ಶಕ್ತಿ ನಿಮಗೆ ಮಾತ್ರ ಇದೆ ಅಂತ ನಮ್ಗೆ ಅನಿಸಿತ್ತು. ಅದಕ್ಕೆ ಅದೇನ್ ಸಮಸ್ಯೆ ಅಂತ ಹೇಳಿ. ಒಬ್ಬ ಮಣಿಯನ್ನು ರೌಡಿ ನಮ್ಮ ಮಗಳ ಹಿಂದೆ ಬಿದ್ದಿದ್ದಾನೆ ಅಮ್ಮವ್ರೆ. ಮಣಿನ? ಯಾರವನು? 2 ವರ್ಷದ ಹಿಂದೆ ನನ್ನ ಮಗಳ ಹಿಂದೆ ಬಿದ್ದು ತುಂಬಾ ಪೀಡಿಸ್ತಿದ್ದ. ಅವನು ತುಂಬಾ ಅನ್ಯಾಯ ಆಕ್ರಮಗಳನ್ನ ಮಾಡ್ತಿದ್ದ. ಅದಕ್ಕೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಜೈಲು ಶಿಕ್ಷೆ ಆಗಿತ್ತು.